ನನಗೆ ನಿನ್ ಕಾಟ ಜಾಸ್ತಿ ಆಯ್ತು. ಇದೆಲ್ಲ ಶುರುವಾಗಿದ್ದು ಆ ಖಾದಿ ಮನೆಗೆ ಬಂದಾಗಿಂದ. ಅವನ್ ಸಿಕ್ಕಿದ್ರೆ ರುಬ್ಬಣ ಅಂತ ಇದ್ದೆ, ಈಗ ಸಿಕ್ಕವನೆ, ಅದಕ್ಕೆ ರುಬ್ತಾ ಇದ್ದೀನಿ. ಡೇಟು ನಿನಗೆ ನೋಡ್ಬೇಕು. ಕರಡಿನ ಸರ್ಕಸ್ ಅಲ್ಲ ಹೊಡಿಯೋದು, ಕಾಡಲ್ಲಿ ಹೊಡಿಬೇಕು. ಅದು ಗಂಡಸ್ತನ. ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ತೀಯ? ಓಟಿ 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 ನಿಮ್ ಕೈಯಲ್ಲಿ ಒಡಿಯಕ್ಕಾಗಲ್ಲ. ಯಾಕಂದ್ರೆ ಒಂದೂರಲ್ಲಿ ಒಬ್ಬ ಕಳ್ಳ ಇದ್ದ. ಅವನು ಹುಡುಗಿನ ಪ್ರೀತಿಸಿ ಮದ್ವೆನೇ ಆಗದೆ ಕೈಗೊಂದ್ ಮಗುನು ಕೊಟ್ಟು ದುಡ್ಡಿನ ಆಸೆಗೋಸ್ಕರ ಅವಳಿಗೆ ಮೋಸ ಮಾಡಿ ಇನ್ನೊಬ್ಬಳನ್ನ ಮದ್ವೆ ಆದ. ಅದೇ ಕೊರ್ಗಿನಲ್ಲಿ ಆ ಪ್ರೀತಿಸಿದವಳು ಸತ್ತೋದ್ಲು. ಅವಳ ಹೆಸರೇ ಸಾವಿತ್ರಿ. ಆ ಕಳ್ಳನ ಹೆಸರು ಆ ಕತೆಗೆ ಬಣ್ಣ ಹಚ್ಚಿದ ಕಳ್ಳ ನಾನಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲ್ ಮುಟ್ಟು ನೋಡ್ಕೋತಾರೆ. ಇವನು ಕಾಚಾ ಕಳ್ಳ ಅಂದ್ರೆ ಪ್ಯಾಂಟ್ ಮುಟ್ಟು ನೋಡ್ಕೋತಾನೆ. ಮಗು ನಾನೇ, ನೀನೇ ನಮ್ಮಪ್ಪ. ಸಾಕ್ಷಿ ಏನು? ಸುಳ್ಳು ಸುಳ್ಳು, ಯಾರು ನಂಬೇಡಿ. ಅಪ್ಪ, ಅವಳು ನಿನ್ನ ಮಗಳೇ. ಇಲ್ಲ ಇಲ್ಲ ಮಗಳೇ, ಅದು ಸುಳ್ಳು. ಹೌದಪ್ಪ, ಅವಳು ನಿನ್ ಮಗಳೇ. ಅದು ಹೆಂಗೆ? ಅಪ್ಪ ನೋಡು. ನಮ್ಮ ತಾತಂಗಿತ್ತು, ಇವನ್ಗೂ ಇದೆ. ನಮ್ಮ ತಾತಂದು ಕ್ಲೋಸ್ ಆಗಿತ್ತು, ಇವಂದು ಓಪನ್ ಆಗ್ಬಿಟ್ಟಿದೆ. ನನಗೂ ಇದೆ, ನನಗೂ ಇದೆ. ಅಯ್ಯಯ್ಯೋ, ಎಣ್ಣೆ ಜಾಸ್ತಿ ಇದೆ ಅಂತ ಊರ್ಲಿರೋ ದೀಪ ಎಲ್ಲ ಅನ್ಸ್ಬಿಟ್ಟು ಅನ್ಕಣು. ಅಯ್ಯೋ ಪಾಪ. ಏನಿದು ಎಲ್ರಿಗೂ ಸಿಂಗಲ್ ಬಾಳೆ ಬಿಡಿಸಿದ್ರೆ ಇದಕ್ಕೆ ಗೊನ್ಗೊನೇ ಬಿಡಿಸ್ಬಿಟ್ಟವನಲ್ಲ. 2 ವರ್ಷದಿಂದ ನಮ್ಮ ಯಜಮಾನ್ರಿ ಎಲ್ಲೂ ಹೋಗ್ಲಿಲ್ಲ ಕಣ್ಣು. ಕಣಕ್ಕ, ಎಲ್ರ ಹತ್ರ 20 ಮ್ಯಾಚ್ ಆಡಿದ್ರೆ ನಿಮ್ಮ ಹತ್ರ ಟೆಸ್ಟ್ ಮ್ಯಾಚ್ ಆಡ್ಬಿಟ್ಟವನೇ, ಮಳೆ ಬಂದ್ರು ಬಿಟ್ಟಿಲ್ಲ. ಇವ್ರನ್ನೆಲ್ಲ ಬೈಬೇಕಾದ್ರೆ ಅಮ್ಮ ಇವರೆಲ್ಲ ಮನೆ ಮಕ್ಕಳಿದ್ದಾಗೆ ಬೈಬೇಡ ಅಂತ ಇದ್ದೆ. ಆದ್ರೆ ಇದ್ರ ಹಿಂದಿನ ಸತ್ಯ ಇಷ್ಟೊಂದು ಆಳವಾಗಿದೆ ಅಂತ ಗೊತ್ತಿರ್ಲಿಲ್ಲಪ್ಪ. ಅಲ್ಲಮ್ಮ, ಅದು ಏನು ಯಾಕಿಷ್ಟು ಮರ್ಯಾದೆ ಕೊಟ್ಟು ನೋಡ್ಕೊಂತಾರ ಏನೋ. ನಿಂದ ಯಾವ್ದೋ ಆಸ್ತಿ ಸಿಗ್ಬೇಕೇನೋ, ಅದಕ್ಕೆ ಅನ್ಸುತ್ತೆ. ಹೌದು, ಈಗೇನು ಅಪ್ಪ ಅಂತ ಆಸೆ ಕಡೆ ಬಂದಿದ್ಯಾ? ನಂಗೇನು ಬೇಡಪ್ಪ, ನನ್ ಮನೆ ದೇವ್ರನ್ನ ಬಿಟ್ಕೊಡಿ ಸಾಕು. ಏಯ್, ಇವಳು ಮನೆ ದೇವ್ರನ್ನ ಮೆರವಣಿಗೆ ಮಾಡಿ ಕರ್ಕೊಂಡ್ಬಂದ್ರು. ಇಷ್ಟು ದಿನ ರುಬ್ಬೇಕು ಅಂತ ಕಾಯ್ತಾ ಇದ್ದೆ. ಸಖತ್ತಾಗಿ ರುಬ್ಬಿದ್ದೀರಾ. ಕೋಪನ ಹೊಡಿತೀಯಾ? ಹೊಡಿ ಹೊಡಿ ಹೊಡಿ. ಒಳ್ಳೆತನ ನಾವು ವೀಕ್ನೆಸ್ ಅನ್ಕೊಳ್ಳೋದು ಮುಟ್ಟಾಳ್ತನ. ಈ ತರ ಒಳ್ಳೆಯವನಿಗೆ ಕೋಪ ಬರ್ಸೋದು ಅದಕ್ಕಿಂತ ಮುಟ್ಟಾಳ್ತನ. ಅವ್ರಿಗೆ ವಯಸ್ಸಾಗಿದೆ, ನೀವ್ ಜೈಲ್ಗೆ ಹೋಗೋದು ನನಗಿಷ್ಟ ಇಲ್ಲ. ಬನ್ನಿ, ನಾವ್ ರಂಜಾನ್ ಆಚರಿಸೋಣ. ಎಲ್ಲ ನಿನ್ನಿಂದನೇ ಆಗಿದ್ದು. ನನ್ ಮನೆ ದೇವ್ರಿಗೇನು ಮಾಡ್ಬೇಡಿ. ಬನ್ನಿ, ನಾವ್ ಆಯ್ ಪೂಜೆ ಆಚರಿಸೋಣ. ಈಗಲೂ ಹೇಳ್ತಾ ಇದ್ದೀನಿ, ನೀನೇ ನನ್ನ ಅಳಿಯ. ಬರೀ ಹೇಳ್ತಾ ಇದ್ಯಾ?
ಮಾಡಿಸ್ತಾನೆ ಇಲ್ಲ ಬಾಣತ್ರ ಅಂದ್ಮೇಲೆ ಮಾಡ್ತೀರೋ ಹೋಗ್ಲೇ ಎದುರಿಸ್ತಾನೆ ನಾನು ಇವ್ರನ್ನ ಬಿಡೋದಿಲ್ಲ. ಡ್ಯಾಡಿ ಅವ್ರು ನಮ್ಮ ಯಜಮಾನಿ ಅಮ್ಮಾಗಿದ್ರೆ ಇಷ್ಟೊತ್ತಿಗೆ ನಿಮ್ ಕಾಲ ಹತ್ರ ಇರ್ತಾ ಇದ್ರು. ಆದ್ರೆ ಇವತ್ತಿಂದ ನಮ್ ತಂಗಿರು ಈ ಅಂಕಲ್ಗಳನ್ನ ಭಾವ ಅಂತ ಒಪ್ಕೊಳಕ್ ನಮ್ಗೂ ಇಷ್ಟ ಇಲ್ಲ. ಅಣ್ಣ ಓಕೆ ಕೂಲ್ ಕೂಲ್. ಏನೋ ಇದು ಕತ್ತೆ ಕುದುರೆ ಸೌಂದರ್ಯದ ಬಗ್ಗೆ ಮಾತಾಡ್ತಿದೆ. ಯೋ ಯಾರಯ್ಯ ನೀನು? ಥು, ಕಂಡು ಜಾಗದಲ್ಲೆಲ್ಲ ಕೈ ಹಾಕ್ಬಿಟ್ಟು ಕತ್ತೆ ಕಿರಬ ಕಾಡ ಪಾಪನೆಲ್ಲ ಬಾಬಾ ಅಂತ ಹೇಳ್ಬೇಕಲ್ಲ. ಅಯ್ಯೋ ನಿನ್ ವಂಶಕ್ ನಾನು ಯಾಕೆ ನಾನು ನಿಮ್ಮನ್ ಬಿಡಲ್ಲ. ನಾನ್ ಲೋಕಾಯುಕ್ತ, ನಾನು ಇನ್ಕಮ್ ಟ್ಯಾಕ್ಸ್, ನಾವು ಬಿಡಿಎ. 10 ಕೋಟಿ ಹಣ ಸಿಕ್ಕಿದೆ, ಅದಕ್ಕೆ ದಾಖಲೆ ಕೊಡಿ. 10 ಕೆಜಿ ಚಿನ್ನ 25 ಕೆಜಿ ಬೆಳ್ಳಿಗೆ ಏನು ಟ್ಯಾಕ್ಸ್ ಕಟ್ಟಿಲ್ಲ. ನೀವು ಕಟ್ಟಿರೋ ಅರ್ಧ ಮನೆ ಪಾರ್ಕಿಂಗ್ ಸೇರಿದ್ದು, ಅದಕ್ಕೆ ಹೊಡಿತಾ ಇದೀವಿ. ಇನ್ನು ಅರ್ಧದಲ್ಲಿ ನೀವು ಇರ್ಬೋದು. ಕರೆಕ್ಟ್ ಆಗಿರೋ ದಾಖಲೆ ಅಂದ್ರೆ ನಿಮ್ಮ ಮಗಳದು, ಅದು ಆಲ್ರೆಡಿ ಕೊಟ್ಟಾಗಿದೆ. ಎಲ್ಲ ಹೋಯ್ತಲ್ಲಪ್ಪ, ಎಲ್ಲ ಹೋಯ್ತು. ನನ್ ಖುಷಿ ಎಲ್ಲ ಹೋಯ್ತು. ಅಪ್ಪ ಅಳ್ಬೇಡ. ಅಪ್ಪ ಸರಿ ಇಲ್ದೇ ಇದ್ರು ಮಗಳಾದ್ರೂ ಸರಿ ಇರ್ಬೇಕು. ನೀನ್ ಅಳೋದು ನನ್ನಿಂದ ನೋಡೋಕ್ ಆಗ್ತಾ ಇಲ್ಲ. ನಿನ್ಗೆ ಆಸ್ತಿ ಇದ್ರೆ ತಾನೇ ಖುಷಿ. ತಗೋ. ನಿನಗಾಸ್ತಿ ಇವರೇ ನನ್ನ ಆಸ್ತಿ. ಹಣ ಬರುತ್ತೆ ಹೋಗುತ್ತೆ, ಆದ್ರೆ ಸಂಬಂಧಗಳು ಹಾಗಲ್ಲ. ನಿನಗೆಲ್ಲಿದೆಲ್ಲ ಅರ್ಥ ಆಗುತ್ತೆ. ನಾವಿನ್ ಬರ್ತೀವಿ. ನೀರಾಕಿ ಬೆಳೆಸಿರೋ ಗಿಡನೇ ಬೆಳೆಯಲ್ಲ ಅಂತದ್ರಲ್ಲಿ ಮುಚ್ಚೆ ಹೋಯ್ದ್ರೆ ಗಿಡ ಬೆಳೆಯುತ್ತಾ? ನಾನು ಇವ್ರ ಜೊತೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಬತ್ತೀನಿ ಮಾವ. ಬಾಯ್ ಅಪ್ಪ ಜಾನ್. ಚಲೋ ಹಮ್ ಜಾಯೆಂಗೆ. ಹೋಗ್ಬೇಡಿ, ನನಗೆ ನೀವೆಲ್ಲ ಬೇಕು. लास्ट को मेरा बहन को पकड़ लिया तुम. ನಾನು ಸತ್ತೋಗ್ತೀನಿ. ನೆಗದ್ ಬಿದ್ದೋಗೋ ಹಾಲು ತುಪ್ಪ ಬಿಟ್ಬಿಟ್ಟು ಪ್ರಸ್ತಾವ ಮಾಡ್ಕೋತೀವಿ. ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತಿಲ್ಲ. ನಾನು ಸತ್ತೋಗ್ತೀನಿ. ಓ ಲೋ ಸತ್ಗಿತ್ತು ಹೋಗ್ಬಿಡ್ತಾನೆ ಕಣೋ. ಬರೋ ಅಪ್ರೂಪ ಪಾಪ ಸಿಕ್ಕೋನೆ ಬರೋ. ನಿನ್ನ ಯೋಗ್ಯತೆಗೆ ಹಂಗೆಲ್ಲ ಮಾಡ್ಕೋಬಾರ್ದು ಮಾವ. ಯಾರ ಇವನು? ಏನ್ ಮಾವ ಈ ಅವತಾರದಲ್ಲಿ ಬಂದ್ಬಿಟ್ಟೆ? ಮನುಷ್ಯನ ದೇಹ ಕಾಮ ಕ್ರೋಧಗಳಿಂದ ತುಂಬಿದೆ. ನಾನದನ್ನ ಹೊರಗಡೆ ಹಾಕಬೇಕು. ಇಷ್ಟು ದಿವಸ ತಾವು ಅದನ್ನೇ ತಾನೇ ಮಾಡಿದ್ದು. ಆಗ ದೇಹದಿಂದ ಹೊರಗಡೆ ಹಾಕ್ತಾ ಇದ್ದೆ, ಈಗ ಮನಸ್ಸಿನಿಂದ ಹೊರಗಡೆ ಹಾಕ. ದೊಡ್ಡ ಜ್ಞಾನಿ ತರ ಮಾತಾಡ್ತಾವನಲ್ಲಪ್ಪ. ಎಲ್ಲ ಚಡ್ಡಿ ದೋಸ್ತಗಳ ಇನ್ನು ಚಡ್ಡಿಲೇ ಇದೆಯಲ್ಲ ಗುರು, ಮುಂದಕ್ಕೆ ಬಾಗುರು. ಬಾರೋ. ಓಂ ದೇವಿ ಗೌಡಾಯ ನಮಃ. ಇದೇನೋ ನಿನಗೆ ದೊಡ್ಡದು ಕೊಟ್ಬಿಟ್ಟವ್ರೆ. ಅವ್ರವ್ರ ಹೈಟ್ ನೋಡ್ಕೊಂಡ್ ಕೊಟ್ಟಿದಾರಪ್ಪ. ಆ ಪ್ರಕಾರ ನಂದು. ನಾನು ಹೇಳಿದ್ ಜ್ಞಾನದ್ದು. ನಾನು ಅದನ್ನಪ್ಪ ಹೇಳಿದ್ದು. ನೀನ್ ಒಳ್ಳೆ ನನಗೆ ಧ್ಯಾನಕ್ಕೆ ಸಮಯವಾಯಿತು. ನನ್ನನ್ನು ಭೇಟಿ ಆಗಬೇಕು ಅಂದ್ರೆ ನೋ ಕಾಮ @yahoo.com ಮೇಲ್ ಮಾಡಿ. ಬರೋಣ ಬಿಡಪ್ಪ. ಬರ್ತೀನಿ. ಮವ ಬಾಳೆಹಣ್ಣು ಹೆಂಗ್ ಏನ್ ಮಾಡ್ಬೇಕು? ಓಂ ದೇವಿ ಗೌಡ. ಎಂತ ಅನ್ಯಾಯನು. ನಮ್ಮ ಮಾವ ಕಾವಿ ಹಾಕಿದ್ರು ಹೆಣ್ಮಕ್ಳಿಂದ ಓದ್ ಬಿಡಲ್ವಲ್ಲೋ. ನನ್ಗನ್ಸುತ್ತೆ ಅವನಿಗೆಲ್ಲೋ ದೇವರು ಒಂದು ಮಚ್ಚೆ ಇಟ್ಬಿಟ್ಟಿದ್ದಾನೆ ಕಣ.